ಮೈಸೂರಿನಲ್ಲಿ ಜನಾಕ್ರೋಶ ಯಾತ್ರೆ ಆರಂಭ ಆಗಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಈ ಯಾತ್ರೆಗೆ ಚಾಲನೆ ಕೊಟ್ಟಿದ್ದಾರೆ. ಹಳೆ ಮೈಸೂರು ಭಾಗದಿಂದಲೇ ಯಾತ್ರೆಯನ್ನು ಆರಂಭಿಸಿದ್ದಾರೆ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ. ಪೂಜೆ ಸಲ್ಲಿಕೆ ಮಾಡಿದ್ದಾರೆ ಚಾಮುಂಡೇಶ್ವರಿ ದೇವಿಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಇವತ್ತಿನ ಜನಾಕ್ರೋಶ ಯಾತ್ರೆಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಯಾತ್ರೆಗೆ ಕೇಂದ್ರ ಸಚಿವ ಜೋಶಿ ಜೋಶನ್ನು ತುಂಬಿದ್ರು. ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಒಟ್ನಲ್ಲಿ ಬೆಲೆ ಏರಿಕೆಯನ್ನು ಖಂಡಿಸಿ ರಾಜ್ಯಾದ್ಯಂತ ಪ್ರತಿಭಟನೆಗಳಿದಿರುವಂಥ ಬಿಜೆಪಿ ಇಂದಿನಿಂದ ಜನಾಕ್ರೋಶ ಯಾತ್ರೆಯ ಮೊದಲ ಹಂತವನ್ನು ಆರಂಭಿಸಿದೆ. ಸಿದ್ದರಾಮಯ್ಯನವರ ತವರು ಕ್ಷೇತ್ರ, ತವರು ಜಿಲ್ಲೆ ಮೈಸೂರಿನಿಂದ ಇಲ್ಲಿ ಜನಾಕ್ರೋಶ ಯಾತ್ರೆಯನ್ನು ಆರಂಭಿಸಿದ್ದಾರೆ. ಮೈಸೂರಿನ ಅಂಚೆ ಕಚೇರಿಯಿಂದ ಯಾತ್ರೆ ಆರಂಭ ಆಗಿದೆ. ಲಷ್ಕರ್ ಮೊಹಲ್ಲಾದ ಅಂಚೆ ಕಚೇರಿ ಬಳಿಯಿಂದ ಯಾತ್ರೆಗೆ ಚಾಲನೆ ಸಿಕ್ಕಿದೆ. ಆರ್ ಅಶೋಕ್ ಮತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಯಾತ್ರೆಯಲ್ಲಿ ಭಾಗಿಯಾಗಿದ್ರು. ಪ್ರತಿಭಟನಾ ಮೆರವಣಿಗೆ ಬಳಿಕ ಬಹಿರಂಗ ಸಮಾವೇಶ ಕೂಡ ನಡೆಸಲು ಗಾಂಧಿ ವೃತ್ತದ ಬಳಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಸಿಎಂ ತವರು ಜಿಲ್ಲೆಯಲ್ಲೇ ಬಿಜೆಪಿ ರಣಕಹಳೆಯನ್ನು ಮೊಳಗಿಸ್ತಾ ಇದೆ. ಜನಾಕ್ರೋಶ ರಣಕಹಳೆಯನ್ನ ಬಿಜೆಪಿ ಮೈಸೂರಿನ ಅಂಚೆ ಕಚೇರಿಯಿಂದ ಆರಂಭಿಸಿದೆ. ಲಷ್ಕರ್ ಮೊಹಲ್ಲಾದ ಅಂಚೆ ಕಚೇರಿ ಬಳಿಯಿಂದ ಯಾತ್ರೆ ಆರಂಭ ಆಗಿದೆ. ಅಶೋಕ ರಸ್ತೆಯಲ್ಲಿ ಸಾಗಿ ಅನಂತರ ಗಾಂಧಿ ವೃತ್ತದವರೆಗೂ ಕೂಡ ಮೆರವಣಿಗೆ ಬರಲಿದೆ. ಇನ್ನು ಪ್ರತಿಭಟನಾ ಮೆರವಣಿಗೆ ನಂತರ ಬಹಿರಂಗ ಸಮಾವೇಶಕ್ಕೆ ಗಾಂಧಿ ವೃತ್ತದ ಬಳಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಸರ್ ಇಲ್ಲಿ ಒಳಗಿದ್ದೀವಿ ಸರ್, ದೇವಸ್ಥಾನದ ಒಳಗಿದ್ದೀವಿ. ಬರ್ತೀವಿ ಸರ್, ಬಿಡ್ತಾ ಇದೀವಿ. ಈ ಕಡೆ ಒಂದು ರಾಮುಲು ಆಯ್ತಾ ಸರ್ ಇಲ್ಲ ಸರ್ ಇಲ್ಲ ಸರ್ ಇಲ್ಲ ಸರ್ ಇಲ್ಲಿ ಒಳಗಿದ್ದೀವಿ ಸರ್, ದೇವಸ್ಥಾನದ ಒಳಗಿದ್ದೀವಿ. ಬರ್ತೀವಿ ಸರ್, ಬಿಡ್ತಾ ಇದೀವಿ.
ರಾಮುಲು ಆಯ್ತಾ ಇಲ್ಲಿ ಜೆಪಿ ಉಡ್ದಪ್ಪನ ಸರ್ ಇಲ್ಲ ಸರ್ ಇಲ್ಲ ಸರ್ ಇವತ್ತೇ ಸರ್ ನಮಸ್ತೆ ಸರ್. ಸರ್ ಇಲ್ಲಿ ಒಳಗಿದ್ದೀವಿ ಸರ್, ದೇವಸ್ಥಾನ ಒಳಗಿದ್ದೀವಿ. ಬರ್ತೀವಿ ಸರ್, ಬಿಡ್ತಾ ಇದೀವಿ. ರಾಮುಲು ಆಯ್ತಾ ಇಲ್ಲಿ ಜೆಪಿ ಉಡ್ದಪ್ಪನ ಸರ್ ಇಲ್ಲ ಸರ್ ಇಲ್ಲ ಸರ್ ಇವತ್ತೇ ಸರ್ ನಮಸ್ತೆ ಸರ್. ಸರ್ ಇಲ್ಲಿ ಒಳಗಿದ್ದೀವಿ ಸರ್, ದೇವಸ್ಥಾನ ಒಳಗಿದ್ದೀವಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ಮೈಸೂರಿನ ಪ್ರತಿನಿಧಿ ಪುಟ್ಟಸ್ವಾಮಿ. ಈಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪುಟ್ಟಸ್ವಾಮಿ, ಈಗಾಗಲೇ ಏನು ಜನಾಕ್ರೋಶ ಯಾತ್ರೆಯನ್ನು BJP ನಾಯಕರು CM ತವರು ಜಿಲ್ಲೆಯಲ್ಲೇ ಆರಂಭಿಸಿರುವಂಥದ್ದು, ಹೇಗಿತ್ತು ರೆಸ್ಪಾನ್ಸ್ ಪುಟ್ಟಸ್ವಾಮಿ? ಭಾಸ್ಕರ್, ಒಂದು ರೀತಿಯಲ್ಲಿ ಹೇಳಿದೆ ಆದ್ರೆ ಇದೊಂದು ಬೃಹತ್ ಪ್ರತಿಭಟನೆ ಅಂತಾನೆ ಹೇಳ್ಬೋದು. ಮೈಸೂರಿನ ಇತಿಹಾಸದಲ್ಲೇ ಈ ತರದ ಪ್ರತಿಭಟನೆಗಳು ಸಾಕಷ್ಟು ಆಗಿದ್ರೂ ಕೂಡ ಒಂದು ರೀತಿಯಲ್ಲಿ ವಿಶೇಷ ಅಂತಾನೆ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಬಿಜೆಪಿ ಇಷ್ಟು ದೊಡ್ಡ ಮಟ್ಟದ ಜನ ಸಾಗರವನ್ನೇ ಸೇರಿಸಿದಂತಹ ಇತಿಹಾಸ ಹಿಂದೆಂದೂ ಕಂಡಿರೋದಕ್ಕೆ ಸಾಧ್ಯವಿಲ್ಲ ಅಂತಾನೆ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಅಷ್ಟು ಜನ ನಡುವೆಯಲ್ಲಿ ಇವತ್ತು ಬಿಜೆಪಿಯ ರಾಜ್ಯದ ಅಧ್ಯಕ್ಷರ ಜೊತೆಯಲ್ಲಿ ಸಾಕಷ್ಟು ಹಿರಿಯ ಮುಖಂಡರುಗಳು ಮತ್ತೆ ಬಿಜೆಪಿಯ ಅನೇಕ ನಾಯಕರುಗಳು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಏನು ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆಯನ್ನ ಬಾರಿಸುವಂತಹ ನಿಟ್ಟಿನಲ್ಲಿ ಆ ತರದ ಜನಸಾಗರವನ್ನ ಸೇರಿಸಿಕೊಂಡು ಏನು ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂತಹ ಒಂದು ರೀತಿಯ ಏನು ದಲಿತರ ಹಣವನ್ನ ದುರ್ಬಳಕೆ ಮಾಡ್ಕೊಳ್ತಿರ್ತಕ್ಕಂಥದ್ದು, ಮತ್ತೊಂದು ಕಡೆ ಮುಸ್ಲಿಂ ಸಮುದಾಯದ ಓಲೈಕೆಯನ್ನ ಮಾಡ್ಕೊಳ್ತಿರ್ತಕ್ಕಂಥದ್ದನ್ನ ವಿರೋಧಿಸಿ ಮತ್ತೆ ರಾಜ್ಯದಲ್ಲಿ ಆಗ್ತಾ ಇರ್ತಕ್ಕಂತಹ ಬೆಲೆ ಏರಿಕೆಯ ವಿರುದ್ಧವಾಗಿ ಒಂದು ದೊಡ್ಡ ಪ್ರತಿಭಟನೆಯನ್ನೇ ಕೈಗೆತ್ತಿಕೊಂಡಿರ್ತಕ್ಕಂಥದ್ದು. ನಿಜವಾಗ್ಲೂ ಕೂಡ ಮೈಸೂರಿನ ಮುಂದೆ ಬರತಕ್ಕಂತಹ ಕೆಲವೊಂದಷ್ಟು ಬದಲಾವಣೆಗಳಲ್ಲಿ ಅಂದ್ರೆ ರಾಜಕೀಯವಾಗಿ ಮುಂದೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ಸಾಕಷ್ಟು ತಿರುವುಗಳನ್ನ ಪಡ್ಕೋಬಹುದಾ ಅಂತಕ್ಕಂಥದ್ದು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಭಾಸ್ಕರ್, ಸ್ವಾಮಿ, ಒಂದು BJPಯಿಂದ ಈಗಾಗಲೇ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಆರಂಭನೇ CM ತವರು ಜಿಲ್ಲೆ ಆಗಿರುವಂಥದ್ದು ಒಂದು ರೀತಿ ವಿಶೇಷವಾಗಿ ಕಾಣ್ತಾ ಇದೆ. ನೀವು ಹೇಳ್ತಾ ಇದ್ದೀರಿ ಇತಿಹಾಸದಲ್ಲಿ ಹಿಂದೆಂದೂ ಕೂಡ ಈ ಪರಿ ಜನಸಂಖ್ಯೆಯನ್ನ BJP ಸೇರಿಸಿರ್ಲಿಲ್ಲ, ಈ ಬಾರಿ ಆ ಪರಿ ಏನು ಪ್ರತಿಭಟನಾ ಮೆರವಣಿಗೆಗೆ ಜನಸಂಖ್ಯೆ ಕೂಡ ಹರಿದು ಬಂದಿದೆ ಅಂತ ಹೇಳಿದ್ರಿ. ಸೊ ಅಂದ್ರೆ ಆಡಳಿತ ವಿರೋಧಿ ಅಲೆ ಈಗ ಮೈಸೂರಲ್ಲಿ ಎದ್ದು ಕಾಣ್ತಾ ಇದೆ ಅಂತ ಆಯ್ತು. ಖಂಡಿತವಾಗೂ ಕೂಡ. ಯಾಕೆಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಈ ತರದ ಒಂದು ಜನಸಾಗರ ಬಿಜೆಪಿ ಪ್ರತಿಭಟನೆಗಳಲ್ಲಿ ಪಾಲ್ಗೊಂಡಿದ್ದಂತಹ ಇತಿಹಾಸ ಹಿಂದೆಂದೂ ಕಂಡರಿಯದಂತಹ ಜನಸಾಗರ ಹರಿದು ಬಂದಿದೆ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯನವರ ಸ್ವಕ್ಷೇತ್ರದಲ್ಲಿ ಜನ ಸರ್ಕಾರದ ವಿರುದ್ಧವಾಗಿ ತಿರುಗಿ ಬಿದ್ದಿದಾರ ಅಂತಕ್ಕಂಥದ್ದು ಕೂಡ ಮೇಲ್ನೋಟಕ್ಕೆ ಕಾಣ್ತಿರ್ತಕ್ಕಂಥದ್ದು. ಭಾಸ್ಕರ್, ಯಾಕೆಂತ ಹೇಳಿದ್ರೆ ಕೆಲವೊಂದಷ್ಟು ಬದಲಾವಣೆಗಳು ರಾಜ್ಯ ಸರ್ಕಾರದ ಗ್ಯಾರಂಟಿಗಳನ್ನ ಕೊಟ್ಟಿರ್ಬೋದು, ಶಕ್ತಿ ಯೋಜನೆ ಕೊಟ್ಟಿರ್ಬೋದು, ಮತ್ತೆ ಗೃಹಲಕ್ಷ್ಮಿ ಕೊಟ್ಟು ಈ ತರದ ಯೋಜನೆಗಳನ್ನ ಸಾಕಷ್ಟು ಕೊಟ್ಟಿರ್ಬೋದು. ಆದ್ರೆ ಇವತ್ತಿನ ಜನಸಾಗರವನ್ನ ನೋಡಿದ್ದೆ ಆದ್ರೆ ಎಲ್ಲೋ ಒಂದು ಕಡೆ ಸರ್ಕಾರದ ವಿರುದ್ಧವಾಗಿ ಜನ ನಿಂತಿದಾರ ಅಂತಕ್ಕಂಥದ್ದು ಕೂಡ ಮೇಲ್ನೋಟಿಗೆ ಕಂಡು ಬರ್ತಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಬೆಲೆ ಆ ರೀತಿ ಇವಾಗ ಗೋಚರ ಆಗ್ತಾ ಇದೆ, ಅದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಕೂಡ ಹೌದು. ಆದ್ರೆ ಒಂದು BJP ನಾಯಕರು ಇವತ್ತೇನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿದ್ದಾರೆ, ವಿರೋಧ ಪಕ್ಷದ ನಾಯಕರಿದ್ದಾರೆ, ರಾಜ್ಯಾಧ್ಯಕ್ಷರಿದ್ದಾರೆ, ಇವರೆಲ್ಲರೂ ಕೂಡ ಅಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇದ್ದಾರೆ. ಸರಿ, ಆದ್ರೆ ಸ್ಥಳೀಯ ನಾಯಕರು ಯಾರು ಅಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇಲ್ವಲ್ಲ ಅಂತ. ಖಂಡಿತವಾಗಿ ಕೂಡ ಇಲ್ಲಿ ಬಿಜೆಪಿ ಗೆದ್ದಿರ್ತಕ್ಕಂಥದ್ದು ಒಂದು ಸ್ಥಾನದಲ್ಲಿ, 11 ಕ್ಷೇತ್ರದಲ್ಲಿ ಒಂದು ಸ್ಥಾನದಲ್ಲಿ ಮಾತ್ರ, ಮೈಸೂರಿನ ಕೃಷ್ಣರಾಜ ಕ್ಷೇತ್ರದಲ್ಲಿ ಮಾತ್ರ ಗೆದ್ದಿರ್ತಕ್ಕಂಥದ್ದು. ಭಾಸ್ಕರ್, ಪುಟ್ಟಸ್ವಾಮಿ ಅವರೇ, ರಾಮದೇವ್ ಅವರು ಇದ್ದಾರೆ, ರಾಮದಾಸ್ ಅವರು ಎಲ್ಲೂ ಕೂಡ ಕಂಡು ಬರ್ತಾ ಇಲ್ಲ. ಶ್ರೀವಾಸ್ ಅವರು ಮತ್ತೆ ನಾಗೇಂದ್ರ ಅವರು ಮತ್ತೆ ರಾಜೀವ್ ಅವರು ಮತ್ತೆ ಇಲ್ಲಿ ಸೋತಿರ್ತಕ್ಕಂಥ ಪ್ರತಾಪ್ ಸಿಂಹ ಅವರು ಕೂಡ ಮಾಜಿ ಸಂಸದರಾಗಿರ್ತಕ್ಕಂಥ ಪ್ರತಾಪ್ ಸಿಂಹ ಅವರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು. ಬಿಜೆಪಿಯ ಸಾಕಷ್ಟು ಮೈಸೂರಲ್ಲಿ ಇರ್ತಕ್ಕಂಥ ಸಾಕಷ್ಟು ಮುಖಂಡರುಗಳು ಮತ್ತೆ ಮಾಜಿ ಶಾಸಕರು ಮತ್ತೆ ಮಾಜಿ ಸಂಸದರು ಮತ್ತೆ ಹಾಲಿ ಸಂಸದರುಗಳು ಕೂಡ ಶ್ರೀಕಂಠ ದತ್ತ
ಯದುವೀರ್ ದತ್ತ ಅವರು ಕೂಡ ಇಲ್ಲಿ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಒಂದು ರೀತಿಯಲ್ಲಿ ರಾಜ್ಯದಲ್ಲಿರ್ತಕ್ಕಂತಹ ಬಿಜೆಪಿಯ ಹಿರಿಯ ಮುಖಂಡರುಗಳು ಮತ್ತು ಸಾಕಷ್ಟು ನಾಯಕರುಗಳು ಕೂಡ ಜೊತೆಯಲ್ಲಿ ಇದ್ರೂ ಕೂಡ ಮೈಸೂರಿನ ಕೆಲವೊಂದಷ್ಟು ಎಲ್ಲರೂ ಅಂತ ಹೇಳೋದಕ್ಕೆ ಬರೋದಿಲ್ಲ. ಆದ್ರೆ ಕೆಲವರಿಗೆ ರಾಮದಾಸ್ ಅವರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರುವುದಿಲ್ಲ. ಅದಾದ್ರ ಜೊತೆಯಲ್ಲಿ ಸಂಸದರಾಗಿರ್ತಕ್ಕಂತಹ ಪ್ರತಾಪ್ ಸಿಂಹ ಅವರು ಕೂಡ, ಯದುವೀರ್ ಅವರು ಕೂಡ, ನಾಗೇಂದ್ರ ಅವರು ಕೂಡ, ಶ್ರೀವತ್ಸ ಅವರು ಕೂಡ, ಈ ತರದ ಸಾಕಷ್ಟು ನಾಯಕರುಗಳು ಕೂಡ, ಮೈಸೂರಿನ ನಾಯಕರುಗಳು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು ಮುಂದಿನ ದಿನದಲ್ಲಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆಯಾಗಿ ಪರಿಗಣಿಸಬಹುದು ಈ ಒಂದು ಪ್ರತಿಭಟನೆ ಅಂತಕ್ಕಂಥದ್ದು ಮೇಲ್ನೋಟಿಗೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಭಾಸ್ಕರ್, ಓಕೆ ಪುಟ್ಟಸ್ವಾಮಿ, ಒಂದು ಬಿಜೆಪಿಯ ಪ್ರತಿಭಟನೆ ತರ ಅಷ್ಟೇ ಕಾಣ್ತಾ ಇದೆಯಾ ಅಥವಾ ಯಾವ್ದಾದ್ರು ಬೇರೆ ಬೇರೆ ಸಂಘಟನೆಗಳು ಕೂಡ ಏನಾದ್ರು ಪ್ರತಿಭಟನೆಯಲ್ಲಿ ಇದಾವೆ ಅಂತ ಅನಿಸ್ತಾ ಇದೆಯಾ? ಯಾಕೆಂತಂದ್ರೆ ಬೆಲೆ ಏರಿಕೆ ಅನ್ನುವಂಥದ್ದು ಎಲ್ಲರನ್ನ ಕೂಡ ಹಿಂಡಿ ಹಿಪ್ಪೆ ಮಾಡಿದೆ. ಆಮೇಲೆ ಒಂದಷ್ಟು ಭಿತ್ತಿಪತ್ರಗಳ ಪ್ರದರ್ಶನ ಕೂಡ ಆಗ್ತಾ ಇದೆ. ಏನೆಲ್ಲ ಇದೆ ಭಿತ್ತಿಪತ್ರಗಳು, ಏನು ಅದು ಪ್ರತಿಭಟನೆಯ ಅಜೆಂಡಾ ಯಾವ ತರ ಇಟ್ಕೊಂಡಿದ್ದಾರೆ ಅಲ್ಲಿ ಅಂತ? ಭಾಸ್ಕರ್, ಒಂದು ರೀತಿಯಲ್ಲಿ ಹೇಳಿದ್ದೆ ಆದ್ರೆ ರಾಜ್ಯ ಸರ್ಕಾರ ಏನು ಪ್ರತಿದಿನ ಒಂದಲ್ಲ ಒಂದು ರೀತಿಯ ದಿನನಿತ್ಯ ಬೆಳೆಸುವಂತಹ ಪದಾರ್ಥಗಳ ಮೇಲೆ ಬೆಲೆ ಏರಿಕೆಯ ಜೊತೆಯಲ್ಲಿ ರಾಜ್ಯ ಸರ್ಕಾರ ಮುಸ್ಲಿಂ ಸಮುದಾಯವನ್ನ ಓಲೈಕೆ ಮಾಡುವಂತಹ ನಿಟ್ಟಿನಲ್ಲಿ ಮತ್ತೊಂದು ಕಡೆ ದಲಿತರಿಗೆ ನಿಯೋಜನೆ ಆಗಿರ್ತಕ್ಕಂತಹ ದಲಿತರಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ದುರ್ಬಳಕೆ ಮಾಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಇಷ್ಟು ವಿಚಾರಗಳನ್ನ ಕರಪತ್ರಗಳ ಮೂಲಕ ಜನರಿಗೆ ತಲುಪಿಸುವಂತಹ ಕೆಲಸವನ್ನ ಬಿಜೆಪಿ ಮಾಡ್ತಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಮೈಸೂರಿನಲ್ಲಿ ಹೆಚ್ಚಾಗಿ ತಾವು ಹೇಳಿದ್ರಿ, ಇಲ್ಲಿ ಬೇರೆ ಬೇರೆ ಸಂಘಟನೆಗಳು ಏನಾದ್ರು ಪಾಲ್ಗೊಳ್ತಾ ಇದೆಯಾ ಅಂತಕ್ಕಂಥದ್ದು. ಇಲ್ಲ, ಯಾವುದೇ ರೀತಿಯ ಬೇರೆ ಸಂಘಟನೆಗಳು ಇಲ್ಲಿ ಪಾಲ್ಗೊಳ್ತಾ ಇರ್ತಕ್ಕಂಥದ್ದು ಕಂಡು ಬರ್ತಾ ಇಲ್ಲ. ಯಾಕೆಂದ್ರೆ ಬಿಜೆಪಿಯ ಒಂದು ಹೋರಾಟ ಆಗಿರೋದ್ರಿಂದ ಪ್ರತಿಯೊಬ್ಬ ಕಾರ್ಯಕರ್ತನು ಕೂಡ ಬಿಜೆಪಿಯ ಫ್ಲಾಗ್ ಅನ್ನ ಹಿಡ್ಕೊಂಡು ಬಿಜೆಪಿಯ ಪರವಾದ ಘೋಷಣೆಗಳನ್ನ ಕೂಕೊಂಡು ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರಗಳನ್ನ ಕೂಕೊಂಡು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆಯನ್ನ ತವರು ಕ್ಷೇತ್ರವಾದಂತಹ ಸಿಎಂ ಅವರ ತವರು ಕ್ಷೇತ್ರವಾದಂತಹ ಮೈಸೂರಿನಲ್ಲಿ ಒಂದು ಎಚ್ಚರಿಕೆ ಗಂಟೆಯನ್ನ ಬಾರಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಭಾಸ್ಕರ್, ಓಕೆ ಪುಟ್ಟಸ್ವಾಮಿ, ಇನ್ನೊಂದು ಕೊನೆಯದಾಗಿ ಹೇಳೋದಾದ್ರೆ ಇದು ಏನು ಸಮಾವೇಶದ ಆಯೋಜನೆ ಇದೆಯಲ್ಲ, ಪ್ರತಿಭಟನಾ ಸಮಾವೇಶ ಎಲ್ಲಿದೆ, ಹೇಗೆ ಆಯೋಜನೆ ಮಾಡಿದ್ದಾರೆ, ಎಷ್ಟು ಗಂಟೆಗೆ ನಡೆಯುತ್ತೆ, ಅದ್ಯಾವ ರೀತಿ ಸಿದ್ಧತೆ ನಡೆದಿದೆ ಅಂತ? ಇಲ್ಲಿ ಪ್ರತಿಭಟನೆ ಮುಗಿದ ನಂತರ ಏನು ಮಹಾರಾಜ ಗ್ರೌಂಡ್ ನಲ್ಲಿ ಇರ್ತಕ್ಕಂತಹ ಮೈದಾನದಲ್ಲಿ ಈ ಒಂದು ಆಯೋಜನೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಈ ಪ್ರತಿಭಟನೆ ಜೊತೆಯಲ್ಲಿ ಏನು ಗಾಂಧಿ ವೃತ್ತದಲ್ಲಿ ಈ ಒಂದು ಪ್ರತಿಭಟನೆ ಅಂತ್ಯ ಆಗ್ತದೆ. ಇದಾದ ನಂತರ ಸಮಾವೇಶಕ್ಕೂ ಕೂಡ ಸಾಕಷ್ಟು ಸಾವಿರಾರು ಚೇರ್ಗಳನ್ನ ನಿಯೋಜನೆ ಮಾಡಿರತಕ್ಕಂಥದ್ದು. ಆ ಸಮಾವೇಶದಲ್ಲಿ ರಾಜ್ಯ ಅಧ್ಯಕ್ಷರಾದಂತಹ ವಿಜೇಂದ್ರ ಅವರು ಮತ್ತೆ ವಿರೋಧ ಪಕ್ಷದ ನಾಯಕರಾದಂತಹ ಅಶೋಕ್ ಅವರು ಕೂಡ ಸಾಕಷ್ಟು ಕೇಂದ್ರ ನಾಯಕರುಗಳ ಜೊತೆಯಲ್ಲಿ ಸಾಕಷ್ಟು ಭಾಷಣಗಳನ್ನ ಮಾಡಬಹುದು, ಮತ್ತೆ ಜನರಿಗೆ ಯಾವ ಸಂದೇಶಗಳನ್ನ ಕೊಡ್ತಾರೆ ಅಂತಕ್ಕಂಥದ್ದನ್ನು ಕೂಡ ಕಾದು ನೋಡ್ಬೇಕಾಗ್ತದೆ. ಭಾಸ್ಕರ್, ಥ್ಯಾಂಕ್ ಯು ಪುಟ್ಟಸ್ವಾಮಿ. ಆರಂಭದಲ್ಲಿ ಬಿಜೆಪಿ ತನ್ನ ಜನಾಕ್ರೋಶ ಯಾತ್ರೆಯನ್ನ ಸದ್ಯಕ್ಕೆ ಮೈಸೂರಿನಲ್ಲಿ ಬಹಳ ಭರ್ಜರಿಯಾಗಿ ಆರಂಭಿಸಿದೆ. ನೋಡ್ಬೇಕು, ರಾಜ್ಯಾದ್ಯಂತ ಪ್ರವಾಸವನ್ನು ಕೂಡ ಇನ್ನು ಮಾಡಲಿದೆ ಬಿಜೆಪಿ. ಇವತ್ತು ಮೊದಲ ದಿನದ ಜನಾಕ್ರೋಶ ಯಾತ್ರೆ ಇದಾಗಿದೆ. ಮೈಸೂರಿನಿಂದಲೇ ಆರಂಭಿಸಿರುವಂಥದ್ದು. ಒಂದು ಕಡೆ ಸರ್ಕಾರಕ್ಕೆ ನೇರವಾಗಿ ಮುಖ್ಯಮಂತ್ರಿಗಳಿಗೆ ಠಾಂಗ್ ಕೊಡುವಂಥ ಹೋರಾಟ ಇದಾಗಿದೆ. ಈಗಾಗಲೇ ನಾವು ಅಲ್ಲಿ ಒಂದಷ್ಟು ಭಿತ್ತಿಪತ್ರಗಳನ್ನು ಕೂಡ ನೋಡ್ತಾ ಇದ್ದೀವಿ. ಯಾವ ರೀತಿ ಸರ್ಕಾರ ಸಾರ್ವಜನಿಕರ ಹಣವನ್ನು ದುರುಪಯೋಗ ಪಡಿಸ್ಕೊಂಡಿದೆ, ಯಾವ ರೀತಿ ಸರ್ಕಾರ ಸಾರ್ವಜನಿಕರಿಂದ ತೆರಿಗೆ ರೂಪದಲ್ಲಿ ವಸೂಲಿಗೆ ನಿಂತಿದೆ, ಬೆಲೆ ಏರಿಕೆಯಿಂದ ಇವತ್ತು ಯಾವೆಲ್ಲ ಏನು ಕ್ಷೇತ್ರಗಳು ಸಂಕಷ್ಟಕ್ಕೆ ಬೀಳ್ತಾ ಇದ್ದಾವೆ, ಇವೆಲ್ಲವನ್ನು ಕೂಡ ಇವತ್ತು ಬಿಜೆಪಿ ನಾಯಕರು ಪ್ರದರ್ಶಿಸ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಭಾರಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಅದ್ಧೂರಿಯಾಗಿ ಪ್ರತಿಭಟನಾ ಮೆರವಣಿಗೆ ಸಾಗಿ ಹೋಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಏನು ಪ್ರತಿಭಟನೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ತನ್ನ ಪ್ರತಿಭಟನೆಯನ್ನು ಆರಂಭಿಸಿದ್ದು ಭರ್ಜರಿ ರೆಸ್ಪಾನ್ಸನ್ನು ಈಗ ಆರಂಭದಲ್ಲೇ ಇಲ್ಲಿ ಕಾಣ್ತಾ ಇದೆ.
ಧನ್ಯವಾದ.